ಅಖಿಲ ಕರ್ನಾಟಕ ಕೊರಚ ಮಹಾಸಭಾದ ವತಿಯಿಂದ ವಾರ್ಷಿಕೋತ್ಸವವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೊರಚ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಧನಸಿರಿ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಹಾಗೂ ಸರ್ಕಾರದ ನಿವೃತ್ತ ಹಾಗೂ ಸೇವೆಯಲ್ಲಿರುವ ವರ್ಗ ಎ ಮತ್ತು ಬಿ ಅಧಿಕಾರಿ ವರ್ಗದವರಿಗೆ ನುಲಿಯ ಚಂದಯ್ಯ ಸಾಧಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ಪ್ರಶಸ್ತಿಯನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಕೊರಚ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕ್ರಮಕ್ಕೆ ಹೈಕೋರ್ಟ್ನ ವಕೀಲರಾದಂತಹ ಅನಂತ್ ನಾಯಕ್ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಗೌರವ ಅಧ್ಯಕ್ಷರಾದ ಭೋಜರಾಜ್ ಎಚ್ ಮುಟಗಾರ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಪ್ಪ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಅಲ್ಲದೆ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂತಹ ರಾಜ್ಯ ಉಪಾಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆ ಆರ್ ಸೀತಾರಾಮಯ್ಯ ಹಾಗೂ ದಾವಣಗೆರೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ವೆಂಕಟೇಶ್, ಕೊರಚ ಸಂಸ್ಕೃತಿ ಚಿಂತಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ಗಿರಿಧರ ರಾವ್ ಹವಾಲ್ದಾರ್, ಸಹಾಯಕ ಅಭಿಯಂತರು ಬೆಸ್ಕಾಂ ವಿ ಧನಂಜಯ್ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಹಿರಿಯ ಪ್ರಾಧ್ಯಾಪಕರಾದ ಬಸವರಾಜ್ ಹಾಗೂ ಸೊರಬದ ಪತ್ರಾಂಕಿತ ವ್ಯವಸ್ಥಾಪಕರಾದ ವಿನಾಯಕ ಕೆ ಬಿ ಪೆನಗೊಂಡ ಅವರು ಹಾಗೂ ಕೊರಚ ಸಮಾಜದ ಮುಖಂಡರು ಶಿವಶಂಕರ್ ಸೇರಿದಂತೆ ಸಮುದಾಯದ ಸಕಲ ಜನಸ್ತಮೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಂತರ ಕೊರಚ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿ, ಕೊರಚ ಸಮುದಾಯ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಹೀಗಾಗಿ ರಾಜ್ಯದಲ್ಲಿ ಸಂಘಟನೆ ಆಗಬೇಕಾಗಿದೆ. ಅದರಲ್ಲೂ ಸಹ ಕೊರಚ ಸಮುದಾಯದವರು ಒಗ್ಗೂಡಿದಾಗ ಮಾತ್ರ ಸರ್ಕಾರದಿಂದ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ನಮಗೆ ಅನ್ಯಾಯವಾಗಿದೆ. ಹೀಗಾಗಿ ಮೀಸಲಾತಿಯು ಸಹ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಜನಸಂಖ್ಯಾವಾರು ಹಾಗೂ ಪ್ರಾದೇಶಿಕವಾರು ಒಂದು ಮೀಸಲಾತಿಯನ್ನು ನಮಗೆ ನೀಡಬೇಕಾಗಿದೆ. ಇದರಿಂದ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಲು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದರು. ಬೆನ್ನೆಲುಬು ಇವತ್ತು ಕೂತ್ಕೊಂಡು ಇಡೀ ದಿನ ಆದರ್ಶ ಯಲ್ಲಪ್ಪ ಆದರ್ಶ ಯಲ್ಲಪ್ಪ ಆದರ್ಶ ಯಲ್ಲಪ್ಪ ಅಂತ ನೀವೆಲ್ಲ ಮಾತಾಡಿದ್ದೀರಿ. ಅದು ಆದರ್ಶ ಯಲ್ಲಪ್ಪ ಅಲ್ಲ, ಕೃಷ್ಣಪ್ಪ. ನೆನಪಿಟ್ಕೊಳ್ಳಿ ದಯವಿಟ್ಟು. ನೂರು ಶ್ರಮಿಸಿ ಸಮಾಜವನ್ನು ಕಟ್ತಾ ಇರೋದು ಮುಖಾನೊಂದು ಕೆಲಸ ಕೃಷ್ಣಪ್ಪ ಅವ್ರದ್ದಾಗಿದೆ. ಹಂಗಾಗಬಾರ್ದು. ನಿಜವಾಗ್ಲೂ ಕೆಲಸ ಮಾಡೋರಿಗೆ ನಾವೊಂದು ಮಾನ್ಯತೆಯನ್ನು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಕೃಷ್ಣಪ್ಪ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು. ಎಲ್ಲರೂ ಕೂಡ ಕೃಷ್ಣಪ್ಪ ಅವ್ರಿಗೆ ಒಂದು ಚಪ್ಪಾಳೆ ಅವ್ರಿಗೆ ಜೋರ ಕೃಷ್ಣಪ್ಪ ಅವ್ರು ಹೇಳಿದ್ರು ಸಂಘದ ಸಾಧನೆಗಳು ಅಂತ ಹೇಳಿ. ಅದರಲ್ಲಿ ಕೃಷ್ಣಪ್ಪ ಅವ್ರದ್ದು ಬಹಳ ದೊಡ್ಡ ಪಾತ್ರ. ಅದರಲ್ಲೂ ರಾತ್ರಿ ಸ್ಪಂದಿಸ್ತಾರೆ. 12 ಗಂಟೆ ರಾತ್ರಿ ಆದ್ರೂ ಸಂಘದ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಎದ್ದು ಓಡೋಗ್ತಾರೆ. ಇಷ್ಟೆಲ್ಲ ಕೆಲಸ ಅವರು ಈ ಬೆಂಗಳೂರು ಸಿಟಿ ಟ್ರಾಫಿಕ್ ಅಲ್ಲಿ ಬಸ್ಸಲ್ಲಿ ಮೆಟ್ರೋ ಮಾಡ್ಕೊಂಡು ಮಾಡ್ತಾ ಇದಾರೆ. ನಾವು ಕಾರ್ಗಳು ಇಟ್ಕೊಂಡು ಮಾಡಕ್ಕಾಗಲ್ಲ. ಬಿಟ್ಟು ಸ್ವಂತ ಕೆಲಸ ಮಾಡಬೇಕು, ಹೆಂಡತಿ ಮಕ್ಕಳು ನೋಡ್ಕೋಬೇಕು. ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ ಸ್ನೇಹಿತರ, ದಯವಿಟ್ಟು ಕೆಲ್ಸ್ಕೊಳ್ಳಿ. ಪ್ರತಿಯೊಬ್ಬರು ಕೆಲ್ಸ್ಕೋಬೇಕು. ಹೆಚ್ಚಿನ ಕೆಲಸವನ್ನು ಮಾಡೋ ಸಂತೋಷಗಳು ಕೂಡ ಇದ್ದಾರೆ. ಮತ್ತೆ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಅವರ ಧರ್ಮಪತ್ನಿಯವರು ಜಾರು ಬಿದ್ದು ಕೈ ಫ್ರಾಕ್ಚರ್ ಆಗಿದೆ. ಮೊನ್ನೆ ರಾತ್ರಿ 11:30 ನಿನ್ನೆ ಬೆಳಗ್ಗೆ ಫ್ರಾಕ್ಚರ್ ಆಗಿರೋ ಪಾಪ ಅವರು ಒಬ್ಬರೇ ಹಾಸ್ಪಿಟಲ್ ಹೋಗಿದ್ದಾರೆ.
ಮಕ್ಕಳುಗಳು ಗುಳೋ ಅಂತ ಅಳ್ತಾರೆ. ಯಾವಾಗ್ಲೂ ನನಗೆ ಫೋನ್ ಮಾಡಿ ಬೈತಾರೆ, ಅಂಕಲ್ ಡ್ಯಾಡಿ ಮನೆ ಕಳಿಸಿ ಹೋಗೋದ್ರು ಹೋಗಲ್ಲ ಕಣಮ್ಮ, ನಾನೇನ್ ಮಾಡ್ಲಿ ಅಂತೀನಿ ನಾನು. ಇಡೀ ದಿನ ಒಬ್ರೆ ಬಸ್ಸಲ್ಲಿ ಓಡಾಡ್ಕೊಂಡು ಪ್ರತಿಯೊಂದು ಕೆಲಸ, ಇಲ್ಲಿ ಗಾಂಧಿ ಭವನ ಬುಕ್ ಮಾಡೋದ್ರಿಂದ ಹಿಡಿದು ಊಟಕ್ಕೆ ಅರೇಂಜ್ ಮಾಡೋದ್ರಿಂದ ಹಿಡಿದು ಈ ಪ್ರತಿಯೊಂದು ಈ ಬ್ಯಾಜ್ಗಳೇನಿದಾವೆ, ಶಾಲು ಹಾರಗಳು ಇರ್ಬೋದು, ಹುಲಿ ಚಂದ್ರನ್ ಫೋಟೋ ಇರ್ಬೋದು, ಅಂಬೇಡ್ಕರ್ ಫೋಟೋ ಇರ್ಬೋದು, ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಜವಾಬ್ದಾರಿಯನ್ನು ಕೈಗೆತ್ಕೊಂಡು ಅತ್ಯುನ್ನತವಾಗಿ ನಿರ್ವಹಿಸಿರೋರು ಕೃಷ್ಣಪ್ಪ. ಅವ್ರ ಮನೆ ಕೆಲಸಗಳು ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಇವಾಗ ಫೋನ್ಗಳು ಬರ್ತವೆ, ನಾವೇನಾದ್ರೂ ಬಿಸಾಕೊಂಡು ಹೋಗ್ಬಿಡ್ತಾ ಇದೀವಿ, ಈ ಕೆಲಸನೇ ಬಿಟ್ಬಿಡ್ತಾ ಇದೀವಿ. ಅಷ್ಟೊಂದು ತಾಳ್ಮೆ, ಅಷ್ಟೊಂದು ಇದರಿಂದ 3-4 ದಿನ ನಾವು ಜೊತೆಲಿದ್ದೀವಿ. 12 ಗಂಟೆ 1 ಗಂಟೆ ಮನೆ ಸೇರೋಷ್ಟೊಳಗೆ ಆ ಪಣಿಯಿಂದ ಈ ಪಣಿ ಕೇಳ್ಕೊಂಡು ಅವರಲ್ಲಿ ಬರಬೇಕಾದ್ರೆ ಈ ರೀತಿಯಾಗಿ ಸಮಾಜಕ್ಕೆ ತನ್ನ ಸ್ವಂತ ಹಣ ಖರ್ಚು ಮಾಡಿ ತನ್ನ ಎಲ್ಲ ಸಮಯವನ್ನು ಹಾಕಿ ಮಾಡಂತ ಅನಿವಾರ್ಯತೆ ಕೃಷ್ಣಪ್ಪ ಅವ್ರಿಗೆ ಏನಿದೆ? ಸಮಾಜದ ಬಗ್ಗೆ ಇರುವ ಒಂದು ಕಾಳಜಿ, ಆ ಮನುಷ್ಯನಿಗಿರೋ ಒಂದು ಹುಚ್ಚು ಅಂತ ಹೇಳ್ಬೇಕಾದ್ರೆ ನಾನು ಅದನ್ನ ಹೇಳ್ಕೊಂಡ್ಬಂದಿದ್ದೆ. ಈ ರೀತಿಯಾಗಿರೋ ಒಂದು ಹುಚ್ಚಿರೋದಕ್ಕೆ ಮಾಡಕ್ಕಾಗ್ತಾರೆ ಅಂತಾರೆ, ಸಾಮಾನ್ಯವಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು ಆಸೆ ಇರಬೇಕು, ಈ ಕೆಲಸ ನಾನು ಮಾಡಬೇಕು, ಇದು ಸಾಧಿಸ್ಬೇಕು ಅಂತ ಹೇಳಿ ಬಹಳಷ್ಟು ತ್ಯಾಗ ಬಲಿದಾನಗಳು ಮಾಡಿ ಕೃಷ್ಣಪ್ಪ ಅವರು ಈ ಮಟ್ಟಕ್ಕೆ ಸಮಾಜದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಈ ದಿನ ಮುಂದೆನೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ನಮ್ಮೆಲ್ಲರೂ ಬೆಂಬಲ ಕೃಷ್ಣಪ್ಪ ಅವರು ಇರಲಿ ಅಂತ ಈ ಸಂದರ್ಭ